ದರ್ಶನ್ ಪುಟ್ಟನಯ್ಯ. ಸಭಾಧ್ಯಕ್ಷರೇ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಚಾಮರಾಜನಗರ ಜೀವರ್ಗಿ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಲ್ಲಿರುವ ಬನ್ಘಟ್ಟ ಗ್ರಾಮದ ಸೇತುವೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಗಮನ ಸೆಳೆಯಲು ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಇದಾಗಲೇ ಕಾಮಗಾರಿ ಶುರುವಾಗಿ ಸುಮಾರು 7 ವರ್ಷ ಆಗಿದೆ. 7 ವರ್ಷದಿಂದನೂ ಆ ಒಂದು ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅದು ಸರಿಯಾಗಿಲ್ಲ ಅಂತೇಳಿ ಹಂಗೆ ನಿಲ್ಲಿಸಿದ್ದಾರೆ. ಪ್ರತಿ ಸತಿ ನಾವು ಮೀಟಿಂಗ್ ಮಾಡಿದಾಗ್ಲೂ ಅಲ್ಲಿ ಕರೆಸಿ ಇಂಜಿನಿಯರ್ಗಳನ್ನ ಕರೆಸಿ ಮಾಡಿದಾಗ್ಲೂ ಇನ್ನೊಂದು ತಿಂಗಳು 2 ತಿಂಗಳು ಅಂತ ಹೇಳ್ತಾರೆ. ಈ ಉತ್ತರದಲ್ಲೂ ಇನ್ನು 45 ದಿನಗಳೇ, ಹೋದ ತಿಂಗಳು 19ನೇ ತಾರೀಕು ಮೀಟಿಂಗ್ ಮಾಡಿದೀವಿ, ಇನ್ನು 45 ದಿನದೊಳಗಡೆ ಎಲ್ಲ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇದು 7 ವರ್ಷದಿಂದ ಬರೀ 45 ದಿನಗಳನ್ನ ಈ ತರ ಹಿಂಗೆ ಟೈಮ್ ಕೊಟ್ಕೊಂಡೇ ಬರ್ತಿರೋದ್ರಿಂದ ಇದನ್ನ, ಯಾಕೆಂದ್ರೆ ಅಲ್ಲಿ ಹಳೆ ಬ್ರಿಡ್ಜ್ ಅನ್ನ ಯೂಸ್ ಮಾಡಿದ್ರೆ ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಅಲ್ಲಿ ಅಪಘಾತಗಳು ಜಾಸ್ತಿಯಾಗಿ ಸೇತುವೆ ಶಿಥಿಲವಾಗಿದೆ. ಸುಮಾರು ಕಾರ್ಗಳು ಅಪಘಾತದಿಂದ ಸುಮಾರು ಜನ ತೀರೋಗಿದ್ದಾರೆ. ಇದು ಒಂದು ಸೆನ್ಸಿಟಿವ್ ಸ್ಪಾಟ್ ಆಗಿರೋದ್ರಿಂದ ದಯವಿಟ್ಟು ಇದನ್ನ ಅತಿ ಹೆಚ್ಚು ಗಮನ ಹರಿಸಿ ಈ ಕಾಮಗಾರಿನ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಓಕೆ. ಸಭಾಧ್ಯಕ್ಷರ, ಈ ವಿಷಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ಕೇಂದ್ರ ಭೂ ಸಾರಿಗೆ ಸಚಿವಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅವರ ಅನುಮೋದನೆ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಅನುಮೋದನೆ ಬಂದ ನಂತರ ಮಾನ್ಯ ಸಚಿವರ ಏನು ಅನಿಸಿಕೆ ಇದೆ ಅದೆಲ್ಲವೂ ನೋಡಿಕೊಂಡು ಗುಣಮಟ್ಟದ ಕಾಮಗಾರಿ ಮಾಡಿ ಪೂರ್ಣಗೊಳಿಸಲಾಗುವುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.